ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬರ್ಡ್ ಸಂತೋಷ್ ಮಾತಾಡ್ತಿದ್ದೀನಿ. ಸೊ ಇವತ್ತು ನಾನು ಯಾವ ಬರ್ಡ್ಸ್ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಅಂದರೆ ಆಫ್ರಿಕನ್ ಗ್ರೇ ಪ್ಯಾರೆಟ್ ಬಗ್ಗೆ. ಸೊ ಆಫ್ರಿಕನ್ ಗ್ರೇ ಪ್ಯಾರೆಟ್ ಏನು ಕಾಸ್ಟ್ ಬರುತ್ತೆ ಮತ್ತು ಅದು ಯಾವ ಥರ ಸ್ಪೆಷಲ್ ಅಂತ ತೋರಿಸ್ಕೊಡ್ತೀನಿ. ಮತ್ತು ಅದಕ್ಕೆ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೋಟಿಫಿಕೇಶನ್ ಅಲ್ಲಿ ಬೆಲ್ ಐಕಾನ್ ಇದ್ರೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಬನ್ನಿ ವಿಡಿಯೋಲಿಗೆ ಹೋಗೋಣ. ಈಗ ನೀವು ನೋಡ್ತಿರೋದು ಬಂದು ವರ್ಲ್ಡೆಸ್ಟ್ ಮೋಸ್ಟ್ ಟಾಕಿಂಗ್ ಬರ್ಡ್ಸ್. ಅದು ಯಾವ್ದು ಅಂದ್ರೆ ಆಫ್ರಿಕನ್ ಗ್ರೇ ಪ್ಯಾರೆಟ್ ಅಂತ. ಸೊ ಆಫ್ರಿಕನ್ ಗ್ರೇ ಪ್ಯಾರೆಟ್ ನಲ್ಲಿ ನಿಮ್ಗೆ ಬಂದು 2 ವೆರೈಟೀಸ್ ಬರುತ್ತೆ. ಸೊ ಇದು ಬಂದು ಕಾಂಗೋ ಆಫ್ರಿಕನ್ ಗ್ರೇ ಪ್ಯಾರೆಟ್ ಅಂತ. ಸೊ ಮೋಸ್ಟ್ ಟಾಕಿಂಗ್ ಬರ್ಡ್ಸ್ ಕೂಡ ಇದೇ ಇರೋದು. ಸೊ ಇದ್ರ ಜೊತೆ ನೀವು ಯಾವ ತರ ಕಮ್ಯುನಿಕೇಟ್ ಮಾಡ್ಕೊಂಡು ಮಾತಾಡ್ತಿರೋ ಅದೇ ತರ ಅದು ಇನ್ಸ್ಟಂಟ್ ಟೈಮ್ ನಲ್ಲಿ ಅದು ಬಂದು ನಿಮ್ಗೆ ರಿಪ್ಲೈ ಮಾಡುತ್ತೆ. ಸೊ ಇದ್ರ ಹತ್ರ ಬಂದು ನೀವು ಟೈಮ್ ಸ್ಪೆಂಡ್ ಮಾಡೋ ಟೈಮ್ ನಲ್ಲಿ ಬೈ ಮಿಸ್ಟೇಕ್ ಕೂಡ ನೀವು ಬ್ಯಾಡ್ ವರ್ಡ್ಸ್ ನ ಯೂಸ್ ಮಾಡಬಾರ್ದು. ಬಿಕಾಸ್ ಏನಂದ್ರೆ ನಾವು ಮೊಬೈಲ್ ನಲ್ಲಿ ಅಥವಾ ಬರೆಯೋದ್ರಲ್ಲಿ ಎಲ್ಲಾನ ನಾವು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ರೆ ಅದನ್ನ ಡಿಲೀಟ್ ಮಾಡ್ಬೋದು, ಇಲ್ಲ ಅರ್ಧ ಬಿಸಾಕ್ಬೋದು. ಸೊ ಬರ್ಡ್ಸ್ ಗಳಿಗೆ ಆ ತರ ಇಲ್ಲ. ನೀವು ಬೈ ಮಿಸ್ಟೇಕ್ ನೀವು ಮಾತಾಡಿದ್ರು ಅದು ಕ್ಯಾಪ್ಚರ್ ಮಾಡ್ಕೊಂಡ್ರೆ ಆ ವರ್ಡ್ಸ್ ನ ಅದು ಅಗೇನ್ ಅದು ಡಿಲೀಟ್ ಮಾಡಕ್ಕಾಗಲ್ಲ. ಸೊ ಅದು ನಿಮ್ಗೆ ಮುಜುಗರ ಆಗುತ್ತೆ. ಸೊ ಹಾಗಾಗಿ ನೀವು ಬ್ಯಾಡ್ ವರ್ಡ್ಸ್ ಮಾತಾಡೋ ಟೈಮ್ ನಲ್ಲಿ ಸ್ವಲ್ಪ ಹುಷಾರಾಗಿ ಮಾತಾಡ್ಬೇಕು ಈ ಬರ್ಡ್ಸ್ ಮುಂದೆ. ಸೊ ಮತ್ತೆ ಇದ್ರ ಮೈಂಟೆನೆನ್ಸ್ ಎಲ್ಲ ನೀವು ಎಕ್ಸ್ಪೆನ್ಸಿವ್ ಅನ್ಕೊಳ್ತೀರಾ. ಆ ತರ ಯಾವ್ದು ಮೈಂಟೆನೆನ್ಸ್ ಎಕ್ಸ್ಪೆನ್ಸಿವ್ ಬರಲ್ಲ. ಸೊ ಪರ್ ಮಂತ್ಗೆ ಒಂದು 300 ಇಂದ 400 ರೂಪೀಸ್ ಆಗುತ್ತೆ ಅಷ್ಟೇ. ಸೊ ಇದಕ್ಕೆ ಎಕ್ಸ್ಪೆನ್ಸಿವ್ ಅಂತ ಬರೋದು ಯಾವ್ದಂದ್ರೆ ಕೇಜ್. ಸೊ ಇದಕ್ಕೆ ನೀವು ಯೂಸ್ ಮಾಡೋ ಕೇಜ್ ಮಾತ್ರ ಸ್ವಲ್ಪ ಎಕ್ಸ್ಪೆನ್ಸಿವ್ ಬರ್ಬೋದು, ಒಂದು 3000 ಇಂದ 5000 ವರೆಗೂ ಬರ್ಬೋದು. ಸೊ ಅದ್ರ ಬಿಟ್ರೆ ಬೇರೆ ಯಾವುದೇ ತರ ಮೇಂಟೆನೆನ್ಸ್ ಇರಲ್ಲ ನಿಮಗೆ. ಸೊ ಮತ್ತೆ ಅದೇ ತರ ಇದಕ್ಕೆ ಬಂದು ನೀವು ಮಂತ್ಲಿ ಒನ್ಸ್ ನೈಲ್ಸ್ ಟ್ರಿಮ್ ಮಾಡ್ಬೋದು, ಮತ್ತೆ ಫೆದರ್ಸ್ ಬೇಕಾದ್ರೆ ಫೆದರ್ಸ್ ಟ್ರಿಮ್ ಮಾಡ್ಬೋದು. ಸೊ ನಿಮ್ಮ ಹತ್ರ ಒಂದು ಪೆಟ್ ತರ ಇದು ಆಲ್ಮೋಸ್ಟ್ ಇರುತ್ತೆ ಈ ಬರ್ಡ್. ಸೊ ಮತ್ತೆ ಅದೇ ತರ ಬಂದು ಈ ತರ ನಿಮ್ಗೆ ಯಾವಾಗ ಬಂದು ಅದು ಟಚ್ ಮಾಡಕ್ಕೆ ಅಲೋ ಮಾಡುತ್ತೋ ಬರ್ಡ್ಸ್, ಇದು ಬಂದು 100% ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಬರ್ಡ್ಸ್ ಅಂತ ಅರ್ಥ. ಸೊ ಯಾವಾಗ ನೀವು ಟಚ್ ಮಾಡೋ ಟೈಮ್ ನಲ್ಲಿ ಅದು ಬೈಟಿಂಗ್ ಶುರು ಮಾಡುತ್ತೋ ಸೊ ಅವಾಗ ಬಂದು ಅದು ಬಂದು ಹ್ಯಾಂಡ್ ಟೈಮ್ಡ್ ಆಗಿಲ್ಲ ಅಂತ ಅರ್ಥ. ಸೊ ಹೀಗಾಗಿನೇ ನೀವು ಚೆಕ್ ಮಾಡ್ಕೋಬೇಕು ಹ್ಯಾಂಡ್ ಟೈಮ್ಡ್ ಬರ್ಡ್ಸ್ಗೂ ಮತ್ತೆ ವೈಲ್ಡ್ ಬರ್ಡ್ಸ್ಗೂ ಯಾವ ತರ ಡಿಫ್ರೆನ್ಸ್ ಇದೆ ಅಂತ. ಸೊ ನೋಡ್ಬೋದು ಫುಲ್ಲಿ ಫೆದರ್ಸ್ ಇದೆ. ಸೊ ನೋಡ್ಬೋದು ಈ ತರ ಫುಲ್ಲಿ ಫೆದರ್ಸ್ ಇದ್ದು ಫ್ಲೈ ಮಾಡದೆ ಈ ತರ ಆರಾಮಾಗಿ ಕುತ್ಕೊಳ್ತಾ ಇದೆ ಅಂದ್ರೆ ಬರ್ಡ್ಸ್ ಬಂದು ಟೈಮ್ಗೆ ಶುರು ಆಗಿದೆ. ಮತ್ತೆ ನಮ್ ಜೊತೆ ಹ್ಯೂಮನ್ ಬೀಯಿಂಗ್ ಜೊತೆ ಕಂಪ್ಲೀಟ್ಲಿ ಅದು ಅಟ್ಯಾಚ್ಮೆಂಟ್ ಗೆ ಶುರು ಆಗ್ತಿದೆ ಅಂತ ಅರ್ಥ. ಸೊ ನೋಡ್ಬೋದು ಈ ತರ ನೀವು ಬರ್ಡ್ಸ್ ನ ನೀವು ತಗೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು, ಮತ್ತೆ ಅದ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು, ನೀವು ಮಾತಾಡ್ಬೋದು, ನಿಮ್ ಮಾತನಾಡ್ ಕೇಳುತ್ತೆ, ನೀವು ಮಾತಾಡೋ ಒಂದೊಂದು ವರ್ಡ್ಸ್ ನು ಅದು ಕ್ಲೀನ್ ಆಗಿ ಕ್ಯಾಪ್ಚರ್ ಮಾಡ್ಕೊಂಡು ಅದು ರಿಪೀಟ್ ಮಾಡುತ್ತೆ. ಸೊ ನಿಮ್ಗೂ ಖುಷಿ ಆಗುತ್ತೆ. ಸೊ ಈ ತರ ಬರ್ಡ್ಸ್ ಯಾರಿಗಾನ ಬೇಕಾದ್ರೆ ನಮ್ ಶಾಪ್ಗೆ ಒನ್ಸ್ ವಿಸಿಟ್ ಮಾಡಿ. ನಮ್ ಶಾಪ್ ಇರೋದು ಬಂದು ಶಬರಿ ಅಕ್ವೇರಿಯಂ ಕೋರಮಂಗಲ ಪಾಸ್ಪೋರ್ಟ್ ಆಫೀಸ್ ಹತ್ರ. ಮತ್ತೆ ನಾನು ನಂಬರ್ ಕೂಡ ಡಿಸ್ಪ್ಲೇ ನಲ್ಲಿ ಕೊಟ್ಟಿರ್ತೀನಿ. ಮತ್ತೆ ನಿಮ್ಗೆ ಯಾರಿಗಾನ ಲೊಕೇಶನ್ ಕನ್ಫ್ಯೂಸ್ ಇದೆ ಅಂದ್ರೂ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ಸೊ ಮರಿದೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.